ನೆನೆ ಸಂಭ್ರಮಾಚರಣೆ ಹೇಗಿತ್ತು? ಅರ್ಥ ಆಗ್ಲಿಲ್ವಾ? ನಾವೆಲ್ಲರೂ ಆಚರಿಸಿದ್ವಲ್ಲ ತುಳಸಿ ಹಬ್ಬ. ತುಳಸಿ ಬರೀ ಗಿಡ ಮಾತ್ರ ಅಲ್ಲ, ತುಳಸಿ ಆರೋಗ್ಯ, ಪವಿತ್ರತೆ ಹಾಗೂ ದೈವಿಕತೆಯ ಪ್ರತೀಕ. ಪ್ರತಿ ವರ್ಷ ಚಳಿಗಾಲ ಸಮೀಪಿಸ್ತಿರುವಾಗ ನಾವೆಲ್ಲರೂ ತುಳಸಿ ಹಬ್ಬನ ಆಚರಿಸ್ತೀವಿ. ಯಾಕೆ ಗೊತ್ತಾ? ಎಲ್ಲ ಹಿಂದೂ ಸಂಪ್ರದಾಯಗಳ ಥರ ತುಳಸಿ ಹಬ್ಬ ಪ್ರಾಚೀನ ಪುರಾಣಗಳಲ್ಲಿ ಬೇರೂರಿದೆ. ಅತ್ಯಂತ ಜನಪ್ರಿಯ ದಂತಕಥೆ ರಾಕ್ಷಸ ರಾಜ ಜಲಂಧರನ ನಿಷ್ಠಾವಂತ ಪತ್ನಿ ವೃಂದಾಳ ಕಥೆಯನ್ನು ಹೇಳುತ್ತೆ. ವೃಂದಾಳಿಗೆ ತನ್ನ ಪತಿಯ ಮೇಲಿನ ಅಚಲ ಭಕ್ತಿಯು ಅವನ ಸುತ್ತಲೂ ಒಂದು ಅಭೇದ್ಯ ಗುರಾಣಿಯನ್ನು ಸೃಷ್ಟಿಸಿ ಅವನನ್ನು ಅಜೇಯನನ್ನಾಗಿ ಮಾಡಿತು. ದೇವತೆಗಳು ಸಹ ಜಲಂಧರನನ್ನು ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಾಗಲಿಲ್ಲ. ವಿಶ್ವ ಸಮತೋಲನವನ್ನು ಪುನಃಸ್ಥಾಪಿಸಲು ಭಗವಾನ್ ವಿಷ್ಣುವು ಜಲಂಧರನ ರೂಪವನ್ನು ತೆಗೆದುಕೊಂಡು ವೃಂದಾಳ ಬಳಿಗೆ ಬಂದು ಅವಳ ಪಾತಿವ್ರತ್ಯದ ಪ್ರತಿಜ್ಞೆಯನ್ನು ಮುರಿತಾನೆ. ವೃಂದ ಈ ವಂಚನೆಯನ್ನು ತಿಳ್ಕೊಂಡಾಗ ಅವಳ ಹೃದಯ ಹೊರಟೋಗುತ್ತೆ. ವಿಷ್ಣುವನ್ನು ಶಿಲೆಯಾಗಲು ಅಥವಾ ಶಾಲಿಗ್ರಾಮವಾಗಲು ಶಪಿಸ್ತಾಳೆ. ಅವಳ ಭಕ್ತಿಯಿಂದ ಪ್ರೇರಿತಳಾದ ವಿಷ್ಣುವು ಅವಳಿಗೆ ತುಳಸಿ ಗಿಡವಾಗಿ ಪುನರ್ಜನ್ಮ ಪಡೆದು ಶಾಶ್ವತವಾಗಿ ಪವಿತ್ರ ಮತ್ತು ಪರಿಶುದ್ಧಳಾಗಲು ಆಶೀರ್ವಾದಿಸ್ತಾನೆ. ಅವಳ ಭಕ್ತಿಯನ್ನು ಗೌರವಿಸಲು ಮತ್ತು ವಂಚನೆಯಿಂದ ಮುಕ್ತನಾಗಲು ವಿಷ್ಣು ಪ್ರತಿ ವರ್ಷ ತುಳಸಿಯನ್ನು ಮದುವೆಯಾಗುವುದಾಗಿ ಭರವಸೆ ನೀಡ್ತಾನೆ. ಹೀಗೆ ಭಕ್ತಿ, ಕ್ಷಮೆ ಮತ್ತು ಶಾಶ್ವತ ಪ್ರೀತಿಯನ್ನು ಆಚರಿಸುವ ದೈವಿಕ ವಿವಾಹದ ತುಳಸಿ ಹಬ್ಬ ಸಂಪ್ರದಾಯ ಪ್ರಾರಂಭ ಆಗುತ್ತೆ. ಈ ದಂತಕಥೆಯ ಮತ್ತೊಂದು ಸುಂದರ ಆವೃತ್ತಿಯು ತುಳಸಿಯನ್ನು ರಾಜ ಕುಶಧ್ವಜನ ಮಗಳು ಎಂದು ಹೇಳುತ್ತೆ. ಅವಳ ತೀವ್ರವಾದ ತಪಸ್ಸು ಮತ್ತು ಭಕ್ತಿಯಿಂದ ವಿಷ್ಣುವಿನಲ್ಲಿ ಮದುವೆಯಾಗುವ ಹಕ್ಕನ್ನು ಅವಳು ಗಳಿಸ್ತಾಳೆ.